ಅಪ್ಪು ಸರ್ ಇಲ್ಲದೆ ಇರೋ ಜಾಗನೇ ಇಲ್ಲ ಅಂತ ಅನ್ಸುತ್ತಲ್ವಾ. ಮಿಸ್ ಯು ಅಪ್ಪು ಸರ್. ಬನ್ನಿ ನೋಡಿ, ಇವ್ರೇ ನಮ್ಮ ಹಸ್ಬೆಂಡ್ ಫ್ರೆಂಡು. ಎಷ್ಟು ದೊಡ್ಡದಾಗಿದಾರಲ್ವಾ. ನಮ್ಮ ಜೋಶ್ ಅಂತ ನೋಡ್ಬಿಟ್ಟು ಎದ್ಕೊಂಡ್ಬಿಟ್ಟಿದ್ದಾನೆ. ಈ ಸ್ಟ್ರೋಲರ್ ಇಲ್ಲದೆ ಅಂತೂ ನಾನು ಇವಾಗ ಯಾವ ಕಡೆನೂ ಹೋಗ್ತಾ ಇಲ್ಲ. ಬಟ್ ತುಂಬಾನೇ ಹೆಲ್ಪ್ ಆಗಿದೆ ಈ ಸ್ಟ್ರೋಲರ್ ಇಂದ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ನನ್ನ ಫೇಸು ಸ್ವಲ್ಪ ಶೈನಿಂಗ್ ಹೊಡಿತಾ ಇದೆಯಲ್ವಾ. ಅದು ಎಲ್ಲರೂ ಇವಾಗ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದಾರಲ್ಲ, ಸ್ಟ್ರೋಕ್ ಕ್ರೀಮ್ ಏನು ಅಂತ ತಿಳ್ಕೊಂಡು. ಸೊ ಅದನ್ನು ನಾನು ಕೂಡ ಅಪ್ಲೈ ಮಾಡಿದ್ದೀನಿ. ನೋಡ್ಬೋದು, ಲೈಟಿಂಗ್ಗೆ ಇರುವಾಗ ಸ್ವಲ್ಪ ಶೈನ್ ಹೊಡಿತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಓಕೆ, ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಪಿಂಕ್ ಕಲರ್ ಕ್ರೀಮ್ ಅದು ಎಡ್ತೊಂಡ ಚೆನ್ನಾಗಿ ಕಾಣಿಸ್ತಾ ಇದೀನಿ. ಸೊ ಮಕ್ಕಳೆಲ್ಲ ಆದಮೇಲೆ ನಾವು ಸ್ವಲ್ಪ ರೆಡಿ ಆಗಿಬಿಟ್ರೆ ನಮಗೇನೋ ಒಂಥರ ಖುಷಿ ಅನಿಸ್ತಿರುತ್ತಲ್ವ. ನನಗಂತೂ ಸ್ಪೆಷಲಿ ಸ್ವಲ್ಪ ರೆಡಿ ಆದ ತಕ್ಷಣ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಿರುತ್ತೆ. ಇಲ್ಲಾಂದರೆ ಡೈಲಿ ತಲೆ ಸುತ್ತಕೊಂಡು ತಲೆ ಕರೆಕ್ಟಾಗಿ ಬಾಚ್ಕೊಳ್ದೆ ಮಕ್ಕಳನ್ನ ನೋಡೋದು ಮಾಡೋದು ಅದರಲ್ಲೇ ಇರ್ತೀವಿ. ಎಲ್ಲಾದರೂ ಸ್ವಲ್ಪ ನಮಗೇನಾದರೂ ನಮಗೆ ಅಂತ ಟೈಮ್ ಸಿಕ್ಕಿದಾಗ ಮತ್ತು ನಮಗೆ ಗೆಟ್ ರೆಡಿ ಆಗೋಕ್ಕೆ ಸ್ವಲ್ಪ ಮೂಡಿ ಬರಬೇಕು. ಇವ್ರದ್ದೆಲ್ಲ ಕಿರಿಕಿರಿ ಎಲ್ಲ ಹೋದ್ಮೇಲೆ ಸ್ವಲ್ಪ ನಮಗೆ ಅಂತ ರೆಡಿ ಆಗೋಕ್ಕೆ ಅಂತ ನಮ್ಗೆ ಫೀಲ್ ಆಗಿ ನಾವೇನಾದರೂ ರೆಡಿ ಆದಮೇಲೆ ನಮ್ಮನ್ನು ನಾವು ನೋಡ್ಕೊಳ್ಳೋಕೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ. ಸೊ ನಮ್ಮ ಮೊದಲೆಲ್ಲ ಹೀಗೆ ಇದಲ್ಲ ಇನ್ಯನ್ನ ಪಿಂಕ್ ಮೊದಲೆಲ್ಲ ನಾವು ಇದೇ ಥರನೇ ರೆಡಿ ಆಗಿರ್ತಾ ಇದ್ವಿ ವರ್ಕಿಗೆ ಹೋಗುವಾಗ, ಇಲ್ಲ ನಮ್ಮ ಕಾಲೇಜ್ ಟೈಮಲ್ಲಿ ಎಲ್ಲ. ಬಟ್ ಇವಾಗ ಅಂತಂದರೆ ನಮಗೆ ರೆಡಿ ಆಗೋದು ಅಂತಂದರೆ ಯಾವಾಗೋ ಒಂದು ಟೈಮು ಅಂತ ಅನಿಸ್ಬಿಡುತ್ತೆ. ಸೊ ನಾನು ಕಂಡ್ಕೊಳ್ಳೋಕ್ಕೋಸ್ಕರ ನಾನೆಲ್ಲೋ ಕಳೆದೋಗಿದ್ದೀನಿ ಅಂತ ಅಂದ್ಕೊಂಡೆ ನಾನು ಈ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬಲ್ಲಿ ನನ್ನ ಥಾಟ್ಸು ಇಲ್ಲ ನಾನೇನು ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ಮಾಡಿದ್ದು. ಬಟ್ ಏನಾಯಿತು, ಮಿಡಲಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು. ಓಕೆ, ನಾನು ಅದನ್ನು ಕವರ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಎಷ್ಟು ದಿವಸ ಕಳೆದೋಗ್ಬಿಟ್ಟಿರ್ತೀವಿ ನಾವಂತೂ ಈ ಮಕ್ಕಳದ್ದು ಇದರಲ್ಲಿ. ಸ್ವಲ್ಪ ರೆಡಿ ಆಗಿ ಚೆನ್ನಾಗಿ ಕಾಣ್ತಾ ಇದ್ರೆ ಖುಷಿ ಅನಿಸ್ತಿರುತ್ತಲ್ವ. ಹೆಣ್ಮಕ್ಳಿಗೆ ಇನ್ನೇನಪ್ಪ, ರೆಡಿ ಆಗೋದು, ಡ್ರೆಸ್ಗಳನ್ನ ಹಾಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಇದೇ ಅಲ್ವಾ ಏನೋ ಒಂಥರ ಖುಷಿ. ಚಿಕ್ಕ ಚಿಕ್ಕ ವಿಷಯದಲ್ಲೇ ಖುಷಿ. ನಮ್ಮ